ನನಗೆ ಎಷ್ಟು ವಾಚ್ ಬೇಕಾದರೂ ಕಷ್ಟುವಂತಹ ಒಂದು ದೊಡ್ಡ ಶಕ್ತಿ ಇದೆ ಅಂತ ಹೇಳಿ ಹಾಸನದಲ್ಲಿ DCM DK ಶಿವಕುಮಾರ್ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು 1,000 ವಾಚನ್ನು ಕಟ್ತೇನೆ, ಎಷ್ಟು ವಾಚ್ ಬೇಕಾದ್ರೂ ಕಟ್ತೀನಿ, ಅಷ್ಟು ದೊಡ್ಡ ಶಕ್ತಿ ನನಗಿದೆ ಅಂತ ಹೇಳಿ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಯಾಕೆ ವಾಚ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂದರೆ, ಅವರು ಕಟ್ಟಿದ್ದಂತಹ ಒಂದು ವಾಚಿನ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು, BJPಯವರು ಟೀಕೆ ಮಾಡ್ತಾ ಇದ್ರು. ಹೀಗಾಗಿ ಈ ಒಂದು ವಿಚಾರವನ್ನು ಹಾಸನದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಮಾತನಾಡ್ತಾ ಇದ್ದಾರೆ. ನಾನು 1,000 ರೂಪಾಯಿಯ ವಾಚನ್ನು ಕೂಡ ಕಟ್ತೇನೆ, 10 ಲಕ್ಷ ರೂಪಾಯಿಯ ಒಂದು ವಾಚನ್ನು ಕೂಡ ಕಟ್ತೇನೆ, ಎಷ್ಟು ರೂಪಾಯಿಯ ಒಂದು ವಾಚನ್ನು ಬೇಕಾದರೂ ಕಟ್ತೇನೆ. ಅದು ನನ್ನ ಸಂಪಾದನೆಯ ಆಸ್ತಿ, ನನ್ನ ವೈಯಕ್ತಿಕ ವಿಚಾರ, ಅದರ ಬಗ್ಗೆ ಯಾರು ಮಾತನಾಡುವಂಥ ಅಗತ್ಯ ಇಲ್ಲ. ನನ್ನ ವ್ಯವಹಾರ ಏನು, ನನ್ನ ಬದುಕು ಏನಂತ ಎಲ್ಲರಿಗೂ ಕೂಡ ಗೊತ್ತಿದೆ, ಅದನ್ನು ನೀವು ಯೋಚನೆ ಮಾಡಿ. BJPಯವರಿಗೆ ಗೊತ್ತಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಅವ್ರಿಗೇನು ಗೊತ್ತಿದೆ ಅವರಿಗೆ ಅಂತ ಹೇಳಿ DK ಶಿವಕುಮಾರ್ ಕಿಡಿಕಾರ್ತಾ ಇದ್ದಾರೆ. ಯಾರು ಪ್ಯಾಂಟ್ ಹಾಕ್ತಾರೆ, ಯಾರು ವಾಚ್ ಕಟ್ತಾರೆ, ಕನ್ನಡಕ ಯಾರು ಹಾಕ್ತಾರೆ, ಇವನ್ನ ಕೇಳೋದಲ್ಲ, ಇವನ್ನ ಯಾರು ಕೂಡ ಕೇಳೋಕ್ಕೆ ಬರಬೇಡಿ. ಅದು ಅವರವರ ವೈಯಕ್ತಿಕ ವಿಚಾರಗಳು, ನಿಮಗೆ ಯಾಕೆ ಬೇಕದು? ನಾನು 10 ರೂಪಾಯಿ ವಾಚ್ ಕಟ್ತೀನಿ, 10,000 ಕಟ್ತೀನಿ, 10 ಲಕ್ಷದ ಕಟ್ತೀನಿ. ಕೆಲವರು 1,000 ರೂಪಾಯಿ ಮೌಲ್ಯದ ಶೂ ಅನ್ನು ಹಾಕಿಕೊಳ್ತಾರೆ, ಅದನ್ನು ಪ್ರಶ್ನೆ ಮಾಡ್ತಾರೆ, ನೀವಿಲ್ಲ. ಮತ್ತು ಕೆಲವರು 1 ಲಕ್ಷ ರೂಪಾಯಿ ಮೌಲ್ಯದ ಶೂ ಹಾಕ್ತಾರೆ. DK ಶಿವಕುಮಾರ್ ಹೇಳ್ತಾ ಇದ್ದಾರೆ ವ್ಯತ್ಯಾಸಗಳನ್ನು. ನನಗೆ ಎಷ್ಟು ವಾಚ್ ಬೇಕಾದರೂ ಅಥವಾ ಎಷ್ಟು ರೂಪಾಯಿ ವಾಚ್ ಕಟ್ಟಬೇಕು ಅನ್ನೋದು ಸಾಮರ್ಥ್ಯ ಇದೆ, ಶಕ್ತಿ ಇದೆ, ನಾನು ಕಟ್ತೀನಿ. ನೋಡಿ, ನನ್ನ ಸಾಮರ್ಥ್ಯ ಏನು, ನನ್ನ ಬಿಸ್ನೆಸ್ ಏನು, ನಾನು ಏನು ಮಾಡ್ತಾ ಇದ್ದೀನಿ, ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದೀನಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಮತ್ತು ಕೆಲವೊಂದು ವಿಚಾರಗಳ ಬಗ್ಗೆ ವಿಪಕ್ಷದವರು BJPಯವರು ಟೀಕೆ ಮಾಡುವಂಥ ಅಗತ್ಯ ಇಲ್ಲ. ನಾನು 10,000 ರೂಪಾಯಿ ವಾಚು ಕಟ್ತೀನಿ, 10 ಲಕ್ಷ ರೂಪಾಯಿ ವಾಚು ಕಟ್ತೀನಿ, 20 ಲಕ್ಷ ರೂಪಾಯಿ ವಾಚು ಕಟ್ತೀನಿ, 50 ಲಕ್ಷ ರೂಪಾಯಿ ವಾಚ್ ಆದರೂ ಕೊಡ್ತೀನಿ. ನಿಮಗೆ ಯಾಕೆ ಬೇಕಪ್ಪ ಇದು? ಅದು ನನ್ನ ಇಷ್ಟ. ನನ್ನ ಸಂಪಾದನೆಯಿಂದ, ನನ್ನ ದುಡ್ಡಿಂದ ನಾನು ವಾಚು ಕಟ್ತೀನಿ, ಟೋಪಿ ಹಾಕ್ಕೊತೀನಿ, ಪ್ಯಾಂಟ್ ಹಾಕ್ಕೊಂತೀನಿ, ಶರ್ಟ್ ಹಾಕ್ಕೊಂತೀನಿ, ಅದು ನಿಮಗೆ ಯಾಕೆ ಬೇಕು? BJPಯವರಿಗೆ ಈ ರೀತಿ ಟಕ್ಕರ್ ಕೊಟ್ಟಿದ್ದಾರೆ DK ಶಿವಕುಮಾರ್ ಹಾಸನದಲ್ಲಿ ನಡೆದಿರುವಂಥ ಒಂದು ಕಾರ್ಯಕ್ರಮದಲ್ಲಿ. ಬೇರೆಯವರು ಪ್ಯಾಂಟ್ ಹಾಕ್ಕೊಳ್ತಾರೆ, ವಾಚ್ ಕಟ್ಕೊಳ್ತಾರೆ, ಕನ್ನಡಕ ಹಾಕ್ಕೊಳ್ತಾರೆ, ಕೂಲಿಂಗ್ ಗ್ಲಾಸ್ ಹಾಕ್ಕೊಳ್ತಾರೆ, ಇನ್ನೊಂದು ಮತ್ತೊಂದು ಎಲ್ಲನೂ ಹಾಕ್ಕೊಳ್ತಾರೆ. ಅದೆಲ್ಲ ನಿಮಗೆ ಯಾಕೆ ಬೇಕು? ಅದನ್ನೆಲ್ಲ ನೀವು ಕೇಳೋದಲ್ಲ, ಕೇಳೋಕೆ ನಿಮಗೆ ಹಕ್ಕಿಲ್ಲ. ಅವರವರು ಅವರವರಿಗೆ ಇಷ್ಟ ಬಂದಂತಹ ವಸ್ತುಗಳನ್ನು ಧರಿಸ್ತಾರೆ, ಅದು ಅವರ ವೈಯಕ್ತಿಕ ವಿಚಾರ. ಅವರ ಖುಷಿಗೆ ತಕ್ಕಂತೆ ಅವರು ವಾಚ್ಗಳನ್ನು, ಕನ್ನಡಕಗಳನ್ನು, ಬಟ್ಟೆಗಳನ್ನು ಹಾಕ್ಕೊಳ್ತಾರೆ, ಅದು ಅವರಿಗೆ ಬಿಟ್ಟಿದ್ದು, ಅವರ ಖುಷಿ. ನೀವು ಯಾಕೆ ಅದನ್ನು ಪ್ರಶ್ನೆ ಮಾಡ್ತೀರಿ? ಬೇರೆಯವ್ರನ್ನ ನಾವು ನೋಡಿದ್ವಿ, ಕೆಲವರು 500 ರೂಪಾಯಿ 1,000 ರೂಪಾಯಿ ಒಂದು ಶೂಗಳು ಹಾಕ್ತಾರೆ, ಇನ್ನು ಕೆಲವರು ಒಂದು 10,000 ರೂಪಾಯಿ ಶೂ ಹಾಕ್ತಾರೆ, 20,000 ರೂಪಾಯಿ ಶೂ ಹಾಕ್ತಾರೆ. ಅದನ್ನೆಲ್ಲ ಪ್ರಶ್ನೆ ಮಾಡೋಕ್ಕೆ ಹೋಗ್ತೀರಾ ನೀವು? ಅವ್ರ ಹತ್ರ ದುಡ್ಡು ಇರುತ್ತೆ, ಅವ್ರು ಹಾಕ್ಕೊಳ್ತಾರೆ. ನನ್ನ ಹತ್ರ ದುಡ್ಡಿದೆ, ನಾನು ಹಾಕ್ಕೊತೀನಿ, ನಾನು ಬಿಸ್ನೆಸ್ ಮಾಡ್ತೀನಿ, ವ್ಯವಹಾರ ಮಾಡ್ತೀನಿ, ನನ್ನ ವಾಚು ನನ್ನ ಇಷ್ಟ, ನನ್ನ ಲೈಫು ನನ್ನ ಇಷ್ಟ. ಅದನ್ನು ಯಾರು ನೀವು ಕೇಳೋಕೆ? ನೀವೇನಾದರೂ ರಾಜಕೀಯವಾಗಿ ಮಾತನಾಡಂಗಿದ್ರೆ ಮಾತನಾಡಿ. ನನ್ನ ಹತ್ರ ದುಡ್ಡಿದೆ ಸ್ವಾಮಿ, ನನ್ನ ಹತ್ರ ಆಸ್ತಿ ಇದೆ ಸ್ವಾಮಿ, ನಾನು ವಾಚ್ ಹಾಕ್ಕೊಳ್ತೀನಿ, ಅದ್ರ ಬಗ್ಗೆ ನೀವು ಯಾಕೆ ಮಾತನಾಡ್ತೀರಿ? ಅದು ನನ್ನ ಪರ್ಸ್ನಲ್ ಮ್ಯಾಟರನ್ನು ನಿಮಗೆ ಮಾತನಾಡೋಕ್ಕೆ ಹಕ್ಕಿಲ್ಲ. ರಾಜಕೀಯ ವಲಯದಲ್ಲಿ ಪರ್ಸ್ನಲ್ ಆದಂತಹ ವಿಚಾರಗಳನ್ನು ಚರ್ಚೆ ಮಾಡುವುದೇ ತಪ್ಪು ಅನ್ನುವಂತಹ ರೀತಿಯಲ್ಲಿ DK ಶಿವಕುಮಾರ್ ಅವರು BJPಗರಿಗೆ ಬುದ್ಧಿ ಹೇಳ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ. ಹೌದು, ಒಂದು ರೀತಿಯಲ್ಲಿ ಇದು ಸರಿನೇ. ಯಾಕಂದರೆ ನೋಡಿ, ಅವರು ಎಷ್ಟು ರೂಪಾಯಿದಾದರೂ ವಾಚ್ ಹಾಕ್ಕೊಳ್ಳಿ, ಯಾಕೆ ಬೇಕು ಇವರಿಗೆ? DK ಶಿವಕುಮಾರ್ ಅವರ ಹತ್ರ ದುಡ್ಡು ಇದೆ ಅನ್ನೋದು ಗೊತ್ತಿದೆ. ಯಾಕಂತಂದರೆ ಅವರು ಇಡೀ ದೇಶದಲ್ಲಿ, ರಾಜ್ಯ ರಾಜಕೀಯದಲ್ಲಿ ಮತ್ತು ಇಡೀ ದೇಶದ ರಾಜಕೀಯದಲ್ಲಿ ಎಷ್ಟನೇ ಶ್ರೀಮಂತ ಅನ್ನೋದು ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಅಂತಹ ವ್ಯಕ್ತಿ ಎಷ್ಟು ಲಕ್ಷದ ರೂಪಾಯಿಯ ವಾಚ್ ಹಾಕ್ಕೊಂಡ್ರೆ ಏನು? ಅವ್ರ ಹತ್ರ ದುಡ್ಡಿದೆ, ಅವ್ರು ಹಾಕ್ಕೊಳ್ತಾರೆ. BJPಯವರು ಇದನ್ನು ಯಾಕೆ ಟೀಕೆ ಮಾಡಬೇಕು? ನೀವು ಯಾಕೆ ಟೀಕೆ ಮಾಡ್ತೀರಾ ಅನ್ನೋಂಥ ರೀತಿಯಲ್ಲೇ ಈಗ DK ಶಿವಕುಮಾರ್ ಕೇಳ್ತಾ ಇರೋದು. ಒಂದು ರೀತಿಯಲ್ಲಿ ಇದು ಸರಿನೇ. ಆದರೆ ಅವರು ಟೀಕೆ ಏನು ಅಂತಂದರೆ, ಈ ರೀತಿಯಾಗಿ ದುಬಾರಿಯಾದಂಥ ವಾಚ್ಗಳನ್ನ ಹಾಕೋರು ಮೆರೆದಾಡ್ತಾರೆ, ಇವರಿಗೆ ರಾಜ್ಯದ ಸಮಸ್ಯೆಯ ಬಗ್ಗೆ, ಜನರ ಸಮಸ್ಯೆಯ ಬಗ್ಗೆ, ರೈತರ ಸಮಸ್ಯೆಯ ಬಗ್ಗೆ ಇವರಿಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋಂಥ ರೀತಿಯಲ್ಲಿ BJPಯವರು ಮಾತನಾಡ್ತಾರೆ. ಆದರೆ ಅದು ರಾಜಕೀಯ, ಅದು ಸಮಸ್ಯೆ, ಅದು ಪರಿಹಾರ, ಅದು ಗ್ಯಾರಂಟಿ, ಅದು ಏನೇ ಇದ್ದರೂ ಕೂಡ ಸ್ವಾಮಿ ನೀವು ರಾಜಕೀಯವಾಗಿ ಮಾತನಾಡಿ, ನಾನು ಕ್ವಶನ್ ಮಾಡಿ ನಾನು ಉತ್ತರ ಕೊಡ್ತೀನಿ. ಆದರೆ ನನ್ನ ವಾಚ್ ಧರಿಸೋದ್ರ ಬಗ್ಗೆ, ನಾನು ಪೆನ್ ಉಪಯೋಗ ಮಾಡೋದ್ರ ಬಗ್ಗೆ, ಅಥವಾ ಕನ್ನಡಕ ಉಪಯೋಗಿಸೋದ್ರ ಬಗ್ಗೆ, ನಾನು ಹಾಕೊಳ್ಳೋ ಸೂಟ್ ಬಗ್ಗೆ, ಕೋಟ್ ಬಗ್ಗೆ, ಪ್ಯಾಂಟ್ ಶರ್ಟ್ಗಳ ಬಗ್ಗೆ, ಶಾಲ್ಗಳ ಬಗ್ಗೆ ಯಾಕೆ ಮಾತನಾಡಕ್ಕೆ ಹೋಗ್ತೀರಿ? ಬೇರೆಯವರು ಕೂಡ ಹಾಕ್ಕೊಳ್ತಾರಪ್ಪ, ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರವರು ವಸ್ತುಗಳನ್ನು ಧರಿಸ್ತಾರೆ, ಅದು ಅವರ ಹಕ್ಕು. ಅದನ್ನು ಪ್ರಶ್ನೆ ಮಾಡುವಂಥದ್ದು ಯಾರಿಗೂ ಕೂಡ ಇಲ್ಲ. ನಾವು ರಾಜಕೀಯ ವಲಯದಲ್ಲಿ ಇದ್ದೀವಿ ಅಂದ ಮಾತ್ರಕ್ಕೆ ಎಲ್ಲ ವಿಚಾರವನ್ನು ಹೇಳಬೇಕು ಅಂತ ಇಲ್ಲ, ಎಲ್ಲದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಇಲ್ಲ. ಹಾಗೆ ನೀವು ವಿರೋಧ ಪಕ್ಷದವರು ಆದ್ರ ಮಾತ್ರಕ್ಕೆ ಎಲ್ಲ ವಿಚಾರಗಳನ್ನು, ವೈಯಕ್ತಿಕ ವಿಚಾರಗಳನ್ನು ಎಳೆದು ತಂದು ಮಾತನಾಡುವಂತಹ ಅಗತ್ಯ ಇಲ್ಲ, ನಿಮಗೆ ಆ ಅಧಿಕಾರವೇ ಇಲ್ಲ ಅಂತ ಹೇಳಿ BJPಗರಿಗೆ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್. ಅವರು ಧರಿಸಿದಂತಹ ವಾಚ್ ಏನಿತ್ತು ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಅದೇ ವಿಚಾರವಾಗಿ ಈಗ ಸರಿಯಾದ ರೀತಿಯಲ್ಲಿ BJPಗೆ ತಿರುಗೇಟು ಕೊಟ್ಟಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.